ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಮಕ್ಕಳ ಜಾತಕದಲ್ಲಿ ಈ ಗ್ರಹಗಳ ಸಂಯೋಗ ಅಥವಾ ಕಾಂಬಿನೇಷನ್ ಇದೆಯಾ ಅನ್ನೋದನ್ನು ದಯವಿಟ್ಟು ನೋಡೋಕ್ಕೆ ಬರಲ್ಲ. ದಯವಿಟ್ಟು ಯಾರಾದರೂ ವಿದ್ಯಾವಂತರಿಂದ ಆ ಜಾತಕವನ್ನು ತೋರಿಸಿ ಅವ್ರ ಹತ್ರ ಕೇಳಿ ಈ ಕಾಂಬಿನೇಷನ್ ಇಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು. ಅಥವಾ ಕೆಲವೊಂದು ಸಲ ನಿಮಗೆ ನೋಡೋಕ್ಕೆ ಬರ್ತದೆ, ತುಂಬ ಜನರಿಗೆ ನೋಡೋರು ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಕೆಲವೊಂದು ಸಲ ಯಾರಾದರೂ ಜ್ಯೋತಿಷಿಗಳು ನಿಮ್ಗೆ ಹೇಳಿರ್ತಾರೆ ಈ ಕಾಂಬಿನೇಷನ್ ಇದೆ ಅಂತ. ಯಾವ ಕಾಂಬಿನೇಷನ್ ಅಂದರೆ ಶುಕ್ರ ಮತ್ತು ರಾಹು. ಶುಕ್ರ ರಾಹು ಕಾಂಬಿನೇಷನ್ ಇದೆಯಾ ಅನ್ನೋದನ್ನು ನೋಡಿ. ನಿಮ್ಮ ಮಕ್ಕಳ ಜಾತಕದಲ್ಲಿ, ನಾನು ದೊಡ್ಡವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಮಕ್ಕಳ ಜಾತಕದಲ್ಲಿ ಈ ಒಂದು ಕಾಂಬಿನೇಷನ್ ಇದೆಯಾ? ಶುಕ್ರ ರಾಹು, ಶುಕ್ರನ ನಕ್ಷತ್ರದಲ್ಲಿ ರಾಹು ಇರ್ಬೋದು, ರಾಹು ನಕ್ಷತ್ರ ಶುಕ್ರ ಇರ್ಬೋದು, ಶುಕ್ರ ರಾಹುನ ನೋಡ್ತಾ ಇರ್ಬೋದು, ರಾಹು ಶುಕ್ರನ ನೋಡ್ತಾ ಇರ್ಬೋದು, ಶುಕ್ರನ ರಾಶಿಗಳಲ್ಲಿ ರಾಹು ಇರ್ಬೋದು. ಆ ರೀತಿ ಕಾಂಬಿನೇಷನ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳುವಂಥ ಪರಿಹಾರವನ್ನು 43 ದಿನಗಳ ಕಾಲ ಮಕ್ಕಳಿಂದ ಮಾಡಿಸಿ. ಆದಷ್ಟು ಬೇಗ ಮಾಡಿ, ಸಮಯ ಕಳೀತಾ ಇದೆ. ಸೊ ಅದಕ್ಕಾಗಿ ಆದಷ್ಟು ಬೇಗ ಈ ಪರಿಹಾರವನ್ನು ಮಾಡಿಸಿ. ಅದಕ್ಕೊಂದು ಕಾರಣ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಪರಿಹಾರದ ಕಡೆ ಮಾತ್ರ ಗಮನ ಹರಿಸಿ. ನಿಮ್ಮ ಮಕ್ಕಳ ಜಾತಕದಲ್ಲಿ ಇತ್ತ ದಯವಿಟ್ಟು ಮಾಡಿ. ನಿಮ್ಮ ಜಾತಕದಲ್ಲಿ ಇದೆಯಾ ಮಾಡೋಕ್ಕೆ ಹೋಗ್ಬಿಡಿ, ಬೇಕಾಗಿಲ್ಲ. ಮಕ್ಕಳ ಜಾತಕದಲ್ಲಿ ಇದೆ ಅನ್ನೋರು ಮಾತ್ರ ಮಾಡಿ. ಇದಕ್ಕೊಂದು ಅರ್ಥ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಂಡು ಇದನ್ನು ಮಾಡೋರು, ಮಾತಾಪಿತರು ಯಾರೇ ಇರ್ಬೋದು, ತಂದೆ ತಾಯಿಗಳು, ಮಕ್ಕಳನ್ನ ಕರ್ಕೊಂಡು ಹೋಗಿ. ಏನು ಮಾಡಬೇಕಂದ್ರೆ 43 ದಿನಗಳ ಕಾಲ ನೀಲಿ ಬಣ್ಣದ ಹೂ, ಬ್ಲೂ ಕಲರ್ ನೀಲಿ ಬಣ್ಣದ ಹೂ, ಯಾವುದೇ ಜಾತಿಯ ಹೂ ಇರ್ಬೋದು, ನೀಲಿ ಬಣ್ಣದಲ್ಲಿ ಇರಬೇಕು ಅಷ್ಟೇ, ಆಯಿತಾ? ನೀಲಿ ಬಣ್ಣದ ಹೂನ ಒಂದು ಬೊಕ್ಸೆಯಷ್ಟು ನಿಮ್ಮ ಮಕ್ಕಳ ಕೈನಲ್ಲಿ ಹಾಕಿಸಿ ಇದನ್ನು ತಗೊಂಡು ಹೋಗಿ. ಹತ್ತಿರದಲ್ಲಿ ಯಾವುದಾದ್ರು ಚರಂಡಿಗಳಿದೆ ಅಂದರೆ ಆ ಚರಂಡಿಯಲ್ಲಿ ಹಾಕುವಂಥದ್ದನ್ನು 43 ದಿನಗಳ ಕಾಲ ಹಾಕಿಸಿ. ಅಥವಾ ಯಾವುದಾದ್ರು ನಿರ್ಜನ ಪ್ರದೇಶ, ಜನಗಳು ಯಾರು ಓಡಾಡ್ತಾ ಇಲ್ಲ ಅಂಥ ಜಾಗದಲ್ಲಾದರೂ ಒಂದೇ ಒಂದು ಬೊಕ್ಸೆ ಹಾಕೋದು, ವಾಪಸ್ ಬರೋದು, ಇಷ್ಟೇ. ಪ್ರತಿದಿನ 43 ದಿನಗಳ ಕಾಲ ಮಾಡಿ. ಇದರಿಂದ ಆ ಶುಕ್ರ ರಾಹುವಿನಿಂದ ಬರುವಂಥ ದುಷ್ಪ್ರಭಾವ, ಅಲ್ಲಿ ಒಂದು ಪ್ರಭಾವ ಇರುತ್ತೆ, ಆ ದುಷ್ಪ್ರಭಾವ ಖಂಡಿತವಾಗ್ಲೂ ಸರಿಯಾಗುತ್ತೆ. ಆದರೆ ತಿಳ್ಕೊಳ್ಳಿ, ದೊಡ್ಡವ್ರಿಗಿದೆ, ಶುಕ್ರ ರಾಹು ಇದೆ, ನಾವು ಮಾಡ್ಬೋದಾ ಅಂದರೆ ನೀವು ಮಾಡೋ ಹಾಗಿಲ್ಲ. ಮಕ್ಕಳು, ನಿಮ್ಮ ಮಕ್ಕಳಿಗಿದ್ರೆ ತಂದೆ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕರ್ಕೊಂಡೋಗಿ ಈ ಪರಿಹಾರವನ್ನು ಅವರ ಕೈಯಿಂದ ಮಾಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ.